ಏನು ಜಯಮ್ಮ ಅಲೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದೆ? ನಾವೇನು ಮಾಡಲ್ ಕಣಲ್ಲ ತಮ್ಮ, ಯಾರು ನಮ್ಮ ಮನೆ ಪಕ್ಕದವ್ರು ಮಾಡಿದ್ರ ಅವ್ರ ಮನೆಗೆ ಹೋಗಿದ್ದೆ, ಒಂದು ದಾರ ಕಟ್ಟಿಸ್ಕೊಂಡು ಅರಿಶಿನ ಕುಂಕುಮ ತಗೊಂಡು ಊಟ ಮಾಡಿ ಬಂದ್ವಿ ಇತ್ಲಾಗೆ. ಬಾರಕ್ಕ ನಮ್ಮ ಮನೆಗೂ ಕುಂಡ್ರಸಾಗಿ ಲಕ್ಷ್ಮೀನ ಹಬ್ಬ ಊಟ ಮಾಡಿ ಎಲೆಡ್ಕೆ ತಗೊಂಡು ಬರುವಂತೆ ಅರಿಶಿನ ಕುಂಕುಮ ತಗೊಂಡು. ಹ್ಞೂ ಏನು ತಂಗಿನೂ ಕರ್ದೋಗಿದ್ಲಮ್ಮ, ಬರ್ತೀನಿ ಹೇಳು ಸಾಯಂಕಾಲಕ್ಕೆ. ಆಮೇಲಿಂದ ಬರ್ತೀನಿ, ಇವಾಗಿನ ಊಟ ಮಾಡ್ಕೊ ಬಂದಿದ್ದೀನಿ, ಸಾಯಂಕಾಲಕ್ಕೆ ಬರ್ತೀನಿ ಹೇಳು. ಹ್ಞೂ ಬಾರಕ್ಕ, ಇವಾಗಲೂ ಒಂದು ಸ್ವಲ್ಪ ಊಟ ಮಾಡ್ತೀರಿ, ಸಾಯಂಕಾಲಕ್ಕೆ ಇನ್ನೇನು ಬರ್ತೀಯ? ಬಾ ಇವಾಗಲೇ ಊಟ ಮಾಡೋಣ ಸ್ವಲ್ಪ. ಇಲ್ಲ ಈಗಿನ ಉಂಡು ಬಂದೈದು, ನಾನೇನು ಉಂಡ್ಮಂಗಿದ್ರೆ ಹೇಳ್ಸಂತೀನಿ, ಉಂಬ್ತಿರ್ಲಿಲ್ಲ ಬಿಡು, ಸಾಯಂಕಾಲಕ್ಕೆ ಬರ್ತೀನಿ, ಮಖ ತೊಳ್ಕೊಂಡು ಸಾಯಂಕಾಲಕ್ಕೆ ಬರ್ತೀನಿ. ನೆನೆ ಸಹ ನನ್ನ ತಂಗಿ ಕಳಿಸಿದ್ದೆ, ನೀನು ಆ ಮಂಗಳಮ್ಮನ ಕರ್ದ ಅಂತ ಹೇಳಿದ್ಲಿ ಮಂಗಳಮ್ಮಗೂ ನಿನ್ಗೂ? ಹ್ಞೂ ಕರೆದ್ಲು, ನಾನು ಅಲ್ಲಿ ನಮ್ಮ ಅಂತ ನಿಂತಿದ್ನ, ಅವಾಗ ಬಂದ್ಲು ಮಂಗಳಮ್ಮನು, ಅವಾಗ ಕರೆದ್ಲು ನಿನ್ನ ತಂಗಿ ಬಂದಿದ್ಲು. ನಾನು ಹೇಳಿ ಕಳಿಸಿದ್ದೆ ಮಂಗಳಕ್ಕೂ ಜಯಮ್ಮನು ಕರ್ದ ತಿರ್ಗಲ್ ರಾಧಕೈನು ಕರ್ದ ಅಂತ ಹೇಳಿದ್ದೆ. ಆ ರಾಧಕೈನ್ ಕರ್ದು ಬಂದ್ಲ, ಹೆಂಗೆ ಮಾಡಿದ್ಲ ಇವಳು? ಹೆಂಗಮ್ಮ ರಾಧಮ್ಮರ ಮಂತಕ್ಕೆ ಹೋಗಿದ್ದು ನೋಡಲಿಲ್ಲ ಅಂದ್ರೆ ನಾವಿಬ್ರು ಒಂತಾಗೆ ನಿಂತಿದ್ವಲ್ಲ, ಕರೆದ್ಲು ಇಬ್ರು ಬರ್ತೀವಿ ಹೇಳು ಅಂದೆ ನಾವು. ಕಣಕ ಅವಳಿಗಿನ್ನ ಪಾತ್ರೆ ತೊಳೆಯಕ್ಕೆ ಬರಲ್ಲ, ಒಂದು ಕಸ ಹೊಡ್ಯಕ್ಕೆ ಬರಲ್ಲ, ಒಂದು ಬಟ್ಟೆ ಒಗ್ಯಕ್ಕೆ ಬರಲ್ಲ, ಅಡುಗೆ ಹಣ್ಣು ಮಾಡೋಕ್ಕೆ ಬರಲ್ಲ ನಾವೇಗೆ. ನಾ ಮತ್ತೆ ಹೇಳಿ ಸಾಕಾಗೋಗೈತೆ, ನಾ ಮತ್ತೆ ಹೇಳುತ್ತೆ ಒಂದು 2 ದಿನ, ಆಮೇಲೆ ಸುಮ್ಮನಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಕಲ್ತ್ಕೊಂತಾಳೆ ಹೇಳು, ಅವಳೇನು ಮಾಡ್ತಾಳೆ, ಕಲ್ತ್ಕೊಂತಾಳೆ, ಹಂಗೆ ಒಂದು ಸರಿಸ್ಕೊಂಡು ಹೋಗ್ಬೇಕಮ್ಮ ಅಕ್ಕ ತಂಗಿರೋದ ಮೇಲೆ. ಈಗೇನಕ್ಕ ಮೊಬೈಲಾಗೂ ನೋಡ್ಕೊಂಡು ಅಡುಗೆ ಮಾಡ್ತಾರೆ, ಮೊಬೈಲು ಐತೆ ಎಲ್ಲನೂ ಐತೆ ಅವಳು ತಾಗಿ, ಅವಳು ಮಾಡಲ್ಲ, ಉಣ್ತಾಳೆ ಟಿವಿ ಮುಂದೆ ಕೂಕೊಂತಾಳೆ, ಇಲ್ಲಾಂದ್ರೆ ಫೋನ್ ನೋಡ್ತಾಳೆ ಅಷ್ಟೇ. ಹ್ಞೂ ಮೊಬೈಲ್ ಐತಮ್ಮ, ನೋಡ್ಕೊಂಡು ಮಾಡ್ಬೋದಮ್ಮ ಅಡುಗೆನ, ಅವಳಿಗೇನಾಗೈತೆ ಮಾಡೋದು ಬಿಟ್ಟು. ನಿಧಾನಕ್ಕೆ ಮಾತಾಡೋಕ್ಕೋ ಒಳಗೈದಾಳೆ, ಅವಳೇನೊಂದು ಇಟ್ಟು ಮಾತಾಡ್ದಿಟ್ಟಿಗೆ ಅವಳೇನು ಬಂದ್ಬಿಡ್ತಾಳೆ ಉದ್ದಕ್ಕೇನಿ, ನಿಧಾನಕ್ಕೆ ಮಾತಾಡೋಳು ತಾಗಿ. ಬರ್ರಿ ಜಯಕಯ್ಯ ಊಟ ಮಾಡ್ರಿ, ಬರ್ರಿ ಲಕ್ಷ್ಮಿ ಕುಂಡ್ರಸಿದ್ದಿ, ನಾವು ನೆನ್ನೆ ಕರ್ದು ಬಂದಲ್ಲ ನಿಂದು ಮಂಜಾಕು ಮತ್ತೆ ರಾಧಕ್ಕ ಕರ್ದು ಬಂದಲ್ಲ, ಬಾ ಊಟ ಮಾಡು. ಹ್ಞೂ ನಿಮ್ಮ ಅಕ್ಕ ಇನ್ನೂ ಕರೆದ್ಲಮ್ಮ, ನಾನು ಸಾಯಂಕಾಲಕ್ಕೆ ಬರ್ತೀನಿ, ಈಗಿನ ಉಂಡು ಬಂದೆ, ಅಲ್ಲಿ 2 ಮನೆಗೆ ಉಂಡು ಬಂದೆ, ಅವರು ಹಂಗೆ ಆಯ್ಸ್ಕೊಂಡ್ರು, ಉಣ್ಣು ಅಂದ್ರೆ ಅದಕ್ಕೆ ಒಂದು ಇಟ್ಟಿಟ್ಟು ಉಂಡು ಅರಿಶಿನ ಕುಂಕುಮ ತಗೊಂಡು ಬಂದೆ ಇತ್ಲಾಗ ಮಂತಕ್ಕೆ ಹೋಗೋಣ ಅಂತ. ನಿಮ್ಮ ಅಕ್ಕ ಮಾತಾಡಿಸಿ ಹೇಳು ನಿಂತ್ಕಣ್ಣಮ್ಮ. ಆ ರಾಧಕ್ಕ ಯಾಕೆ ಬರ್ಲಿಲ್ಲ ಕಣೆ, ರಾಧಕ್ಕ ಕರ್ದು ಬಂದಿರ್ಲಿಲ್ಲ ನೀನು? ಕರ್ದು ಬಂದೈನಿ 2-3 ಸಲ ಹೇಳಿ ಬಂದೆ, ನಾ ಏನು ಬರೋದೇ ಕಷ್ಟ ಅಂತಾಯಿ, ನಾನು 2-3 ಸಲ ಕರ್ದು ಬಂದೈನಿ, ನಮ್ಮ ಅಕ್ಕ ಹೇಳಿದ್ಲು ಬಾರಕ್ಕ ಅಂತ ಹೇಳಿ ಕರ್ದು ಬಂದೈನಿ. ಅವಳು ಹಂಗೆ ಹೇಳಿಲ್ಲ ತಮ್ಮ, ಅವಳೇನು ಕಾಯ್ತೀಯ, ಅವಳು 2-3 ಸಲ ಕರೆದ್ರು ಬರೋದು ಕಷ್ಟ, ಬತ್ತಾಳೇನ ನೋಡು, ಬರಲಿಲ್ಲ ಅಂದರೆ ಏನು ಸುಮ್ಮನಾಗ ಅಷ್ಟೇ, ಅವಳು ಇನ್ನೊಂದ್ಸಲ ಏನು ಹೋಗ್ಬೇಡ ಅವ್ರ ಮಂತಕ್ಕೇನು. ಕಣಕ ಅವಕ್ಕ 2-3 ಸಲ ನಾನು ಹೇಳಿ ಬಂದಿದ್ದೆ, ತಿರ್ಗ ಬೆಳಗಿಲ್ಲ ಅತ್ಲಾಗ ಯಾತಕ ಹೋಗಿದ್ದೆ ಹೇಳಿ ಬಂದಿದ್ದೆ, ನಾನು ಬರಲೇ ಇಲ್ಲ ಒಕ್ಕಯ್ಯ. ಹ್ಞೂ ಬಾ ಜಯಕಾಯಿ ಊಟ ಮಾಡು, ಒಂದು ಸ್ವಲ್ಪ ಊಟ ಮಾಡ್ಬಾ. ಇಲ್ಲ ಕಣಮ್ಮ, ಹಾಲು ಉಂಡೆ ನಾನು, ದೇವರಾಣೆಗೂ ಈಗಿನ ಉಂಡು ಇತ್ಲ ಬಂದಿದ್ದು ಕೈ ತೊಳ್ಕೊಂಡು, ಅವ್ರೂ ಹಂಗ್ಲ ಆಯ್ಸ್ಕೊಂಡ್ರು ನಿಮ್ಮಂಗೆನೆ, ಒಂದೊಂದು 2 ತುತ್ತು ಉಂಡು ಅನ್ನ ಸಾರಿ ಕಿಶಂಡು ಅದೇ ಉಂಡು ಬಂದೆ ಮಂತಕ್ಕಿ. ಆಮೇಲೆ ಬಾ ಹಂಗ ಸರಿ ಕಣಕ್ಕ, ನಾನು ಹೋಗ್ತೀನಿ ಒಳಗೆ. ಯಾಕೆ ಹೇಳಿದ್ಲಕ್ಕ ನಿಂತಾಗೆ ನನ್ನ ಬಗ್ಗೆ ಇವಳು? ಯಾತು ಹೇಳಿಲ್ಲ ಕಣಮ್ಮಣಿ, ಹೋಗಿ ಕಾರ್ಯ ಕಳಿಸಿದ್ದೆ, ರಾಧಕ್ಕನ ಕರ್ದು ಬಂದ್ಲ ಹೆಂಗ ಒಂದು, ಇಲ್ಲ ಕರ್ದು ಬಂದ್ಲು ಕಣಮ್ಮ ನಾನು. ಕರ್ದು ಬಂದೈನಿ ಕಣಕ್ಕ, ನಾನೇನು ಅವಳು ಹೇಳಿ ಕಳಿಸ್ದಂಗೆ ಕರ್ದು ಬಂದೈನಿ ನಾನು. ಹ್ಞೂ ಸರಿ ಆತಮ್ಮ, ನಾನು ಹೋಗ್ತೀನಿ ಮಂತಕ್ಕೆ, ಸಾಯಂಕಾಲಕ್ಕೆ ಬರ್ತೀನಿ ಹೇಳು, ದೇವಸ್ಥಾನಕ್ಕೆ ಬರ್ತೀನಲ್ಲ ಹಂಗೆ ನಿಮ್ಮ ಮಂತಕ್ಕೆ ಬರ್ತೀನಿ. ಹ್ಞೂ ಸರಿ ಆಯ್ತು ಹೋಗಕ್ಕ, ಸಾಯಂಕಾಲಕ್ಕೆ ಬಾ, ಮಿಸ್ ಮಾಡಬೇಡ. ಈಗಳ ಮನೆ 1-2 ಸಲ ಹೇಳ್ಯಾರಂದ್ರೆ ನಾನು ಹೋಗೇ ಬರ್ತೀನಿ ಅವ್ರ ಮಂತಕ್ಕೆ. ಈಗ ರಾಧಮ್ಮ ನಂಗೇನು ಮಾಡಲ್ಲ, ನಾನೇನು ಬರ್ತೀನಿ ಹೇಳಿ, ಸರಿ ಹೋಗ್ತೀನಿ ನಾನು. ಖುಷಿ MSK ಚಾನಲಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಜನಗಳು 2-3 ಸಲ ಕರೆದ್ರೂ ಬರೋದು ಕಷ್ಟ. ನಿಮ್ಮೂರಾಗೂ ಯಾರಾದರೂ ಈ ಥರನೇ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.